ಈ ಪುಟಾಣಿ ಎರೆಹುಳನ ಅನಾಟಮಿ ಒಂದು ದೊಡ್ಡ ವಿಸ್ಮಯನೇ ಗೊತ್ತಾ? ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇದು ನೀವು ನೋಡ್ತಾ ಇರೋದು ಒಂದು ಪ್ರಭೇದ ಎರೆಹುಳು. ಇದರಲ್ಲಿ ಸಾವಿರಾರು ವೆರೈಟಿಗಳು ನಮ್ಮ ಪ್ರಪಂಚದಲ್ಲಿ ಇದೆ. ಸೊ ಇದು ಅನಾಟಮಿ ನೋಡೋಣ ಬನ್ನಿ. ನಿಮಗೆ ಇಲ್ಲಿ ಇದು ಎಕ್ಸ್ಟರ್ನಲ್ ಅನಾಟಮಿ ವ್ಯೂ, ಇದು ಇಂಟರ್ನಲ್ ವ್ಯೂ. ಎರೆಹುಳು ಬಂದು ದ್ವಿಲಿಂಗಿ, ಅಂದರೆ ಒಂದು ಹುಳದಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಇರುತ್ತೆ. ಸೊ ಇದಕ್ಕೆ ಒಂದು ಪುಟ್ಟದಾದ ಬಾಯಿ ಇರುತ್ತೆ. ಅದರಿಂದ ಅದು ಬೇಕಾಗಿರೋ ಆಹಾರ ತಿಂದು ಅದು ಜೀರ್ಣಕ್ರಿಯೆ ಮುಗಿಸಿ ಕೊನೆಗೆ ಅದರ ಹಿಂದ್ಗಡೆಯಿಂದ ನಮಗೆ ಎರೆಹುಳು ಗೊಬ್ಬರ ಉತ್ಪತ್ತಿ ಆಗುತ್ತೆ. ಇದೇ ಟೈಮಲ್ಲಿ ಅದರಿಂದ ಒಂದು ಜೆಲ್ ಬರುತ್ತೆ. ಆ ಜೆಲ್ನ ನಾವು ಕಲೆಕ್ಟ್ ಮಾಡ್ತೀವಿ, ಅದು ವರ್ಮಿ ವಾಶ್. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ. ಪ್ರಪಂಚದಲ್ಲಿ ತುಂಬ ಎರೆಹುಳು ಇದ್ರೂ ಇದು ಬ್ರೀಡಿಂಗ್ ಪರ್ಪಸ್ಸಿಗೆ ಅಂತ ಅಥವಾ ಗೊಬ್ಬರದ ಪರ್ಪಸ್ಗೆ ಅಂತ ಬಳಸೋದು ಕೆಲವೇ ಜಾತಿಗಳು. ಅದರಲ್ಲಿ ಐಸಿನಿಯಾ ಫೆಟೆಡೆ ಇರ್ಬೋದು, ಯುಡ್ರೇನಿಯಸ್ ಯುಜೇನಿಯಾ ಇರ್ಬೋದು. ಇವು ತುಂಬ ಸಾಮಾನ್ಯವಾಗಿ ಬಳಸುವಂತಹ ತಳಿಗಳು. ಆದರೆ ನಮ್ಮ ಇಂಡಿಯಾದಲ್ಲಿ ಬರುವ ನೇಟಿವ್ ವರ್ಮ್ಸು ಎಲ್ಲದಕ್ಕಿಂತ ಶ್ರೇಷ್ಠ. ಅದೇನಪ್ಪ ಅಂದರೆ ನಮಗೆ ಇಷ್ಟು ಫಾಸ್ಟಾಗಿ ಅವು ಮಲ್ಟಿಪ್ಲೈ ಆಗದೇ ಇರೋ ಕಾರಣಕ್ಕೆ ಅದನ್ನು ನಾವು ಸಾಮಾನ್ಯವಾಗಿ ಗೊಬ್ಬರದಕ್ಕೆ ಬಳಸಲ್ಲ. ಆದರೆ ನಮ್ಮ ಮಣ್ಣಲ್ಲಿ ಯಾವಾಗಲೂ ಅದು ತುಂಬ ಆಳದಲ್ಲಿರುತ್ತೆ. ಗೊತ್ತಿಲ್ಲದೇ ಇರೋ ವಿಚಾರಗಳು ತುಂಬ ಇದೆ. ಸೊ ನೀವು ಎರೆಹುಳು ಹೆಂಗೆ ಅದು ಸ್ಟ್ರಕ್ಚರ್ ಹೆಂಗಿದೆ ಅಂದರೆ ಒಂದು 70ರಿಂದ 80 ರಿಂಗ್ಸ್ಗಳಿಂದ ಅದು ಫಾರ್ಮ್ ಆಗಿರುತ್ತೆ. ಸೊ ಪ್ರತಿ ಒಂದು ರಿಂಗಿಗೂ ಒಂದೊಂದು ಫಂಕ್ಷನ್ ಇರುತ್ತೆ. ನೀವು ಒಂದು ಅದ್ಭುತ ಅಂತಂದರೆ ಅದರದ್ದು ಇಂಟರ್ನಲ್ ವ್ಯೂ ನೋಡಿದ್ರೆ ನಮಗೆಲ್ಲ ನಮ್ಗೆ ಒಂದೇ ಹಾರ್ಟ್ ಇರೋದು, ಅದಕ್ಕೆ 5 ಜೊತೆ ಹೃದಯಗಳಿವೆ. ಅಂದರೆ 5 ಪೇರ್ಸ್ ಅಂದರೆ 10 ಹೃದಯಗಳಿದೆ ಅವಕ್ಕೆ. ಅದು ಸಂತಾನೋತ್ಪತ್ತಿ ಹೆಂಗಿದೆ ಅಂತಂದರೆ, ಒಂದು ಹುಳು ಅದರಲ್ಲಿ ಗಂಡು ಹೆಣ್ಣು ಜಾತಿ ಇದ್ರೂ ಅದು ಇನ್ನೊಂದು ಹುಳು ಮೇಲೆ ಅವಲಂಬಿತವಾಗಿರುತ್ತೆ. ಮತ್ತೊಂದು ಹುಳು ಬಂದು ಒಂದು ಹುಳುನ ವಿರುದ್ಧ ದಿಕ್ಕಿನಲ್ಲಿ ಸುತ್ತಕೊಂಡು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಂದ ಬರುವಂತಹ ಸ್ಪರ್ಮ್ ಇನ್ನೊಂದು ಎರೆಹುಳು ಹೋಗಿ ಅಲ್ಲಿ ಒಂದು ಸೆಗ್ಮೆಂಟಲ್ಲಿ ಕಲೆಕ್ಟ್ ಆಗುತ್ತೆ. ಆ ಕಲೆಕ್ಟ್ ಆಗಿದ್ದು ಮೇಲ್ ಸ್ಪರ್ಮು ಮೆಚ್ಯೂರ್ ಆಗಿದಾಗ ಅದು ಕ್ಲೈಟುಲಮ್ಗೆ ಮೂವ್ ಮಾಡುತ್ತೆ. ಹಂಗೇ ಫೀಮೇಲ್ ಪೋರ್ ಅಂತ ಇರುತ್ತೆ. ಈ ಫೀಮೇಲ್ ಪೋರಲ್ಲಿ ಅದ್ರದ್ದು ಎಗ್ ಪ್ರೊಡ್ಯೂಸ್ ಆಗುತ್ತೆ. ಅದು ಹೋಗಿ ಕ್ಲೈಟುಲಮಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ಮೇಲ್ ಪೋರಿಂದ ಸ್ಪರ್ಮು, ಫೀಮೇಲ್ ಪೋರಿಂದ ಎಗ್ಗು ಹೋಗಿ ಈ ಕ್ಲೈಟುಲಮ್, ನೀವು ಸಾಮಾನ್ಯವಾಗಿ ಎರೆಹುಳು ನೋಡಿದ್ರೆ ಒಂದು ರಿಂಗ್ ಥರ ಕಾಣುತ್ತೆ. ಸೊ ಈ ರಿಂಗಲ್ಲಿ ಇದು ಅಡಲ್ಟ್ ಏಜ್ ರೀಚ್ ಆಗಿದೆ ಅಂತ ಇನ್ಫಾರ್ಮೇಷನ್ನು. ಅಲ್ಲಿ ಹೋಗ್ಬಿಟ್ಟು ಈ ರಿಂಗಲ್ಲಿ ಮೇಟಿಂಗ್ ಆಗಿ ಅಲ್ಲಿ ನಿಮಗೆ ಮೊಟ್ಟೆ ಥರ ಒಂದು ಕಕುನ್ ಥರ ಫಾರ್ಮೇಷನ್ ಆಗೋಕ್ಕೆ ಶುರು ಆಗುತ್ತೆ, ಲೋಳೆ ಥರ. ಸೊ ಇದು ಹಾಗೆ ರಿಂಗು ಬರ್ತಾ 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 ಆಚೆ ಬರುತ್ತೆ. ಈ ಕ್ಲೈಟುಲಮ್ ಆಚೆ ಬಂದು ನಿಮಗೆ ಒಂದು ಬ್ಯಾಗ್ ಥರ ಎರೆಹುಳು ಚೀಲದ ಥರ ಬಂದ್ಬಿಡುತ್ತೆ. ಆ ಚೀಲದೊಳಗಡೆ ಮೊಟ್ಟೆಗಳಿರುತ್ತೆ. ಆ ಮೊಟ್ಟೆಗಳು ಒಡೆದಾಗ ಒಂದು ಮೊಟ್ಟೆಯಲ್ಲಿ ಸಾಮಾನ್ಯವಾಗಿ 3ರಿಂದ 4 ಎರೆಹುಳುಗಳು ಮರಿಗಳು ಉತ್ಪತ್ತಿ ಆಗುತ್ತೆ. ಸೊ ಈ ಉತ್ಪತ್ತಿಯಾದ ಎರೆಹುಳುಗಳು ಮತ್ತೆ ಅಡಲ್ಟ್ಹುಡ್ ರೀಚ್ ಆಗೋದಕ್ಕೆ ಕನಿಷ್ಠ ಅಂದರೆ 3ರಿಂದ 4 ವಾರ ಬೇಕು. ಈ ಇನಿಷಿಯಲಿ ಮೊಟ್ಟೆಯಿಂದ ಆಚೆ ಬಂದಾಗ ಇದ್ರದ್ದು ಮೈ ಬಣ್ಣ ಕೆಂಪಿರಲ್ಲ, ಸ್ವಲ್ಪ ಬಿಳಿ ಇರುತ್ತೆ. ಇನ್ನೂ ಚಿಕ್ಕದಿದ್ರೆ ಇನ್ನೂ ಬಿಳಿ ಇರುತ್ತೆ. ನೋಡಿ ಇಲ್ಲಿ 2 ಇದೆ. ಸೊ ಇಷ್ಟು ವೈಟ್ ಇರುತ್ತೆ. ಬೆಳೀತಾ ಬೆಳೀತಾ ಈ ರೀತಿ ಕೆಂಪಾಗ್ತಾ ಹೋಗುತ್ತೆ. ಪ್ರೌಢಾವಸ್ಥೆ ರೀಚ್ ಆದಾಗ ತುಂಬ ದಪ್ಪನೂ ಬರುತ್ತೆ. ನಿಮಗೆ ಕಾಣಿಸ್ತಾ ಇರೋದು ಇಲ್ಲಿ ಎರೆಹುಳು ಬ್ಯಾಗಿಂದ ಬಂದಿರುವಂತಹ ಸಣ್ಣ ಎರೆಹುಳು. ಇದು ಒಂದು 2 ವಾರ ಆಗಿರ್ಬೋದು. ಇದು ಪ್ರೌಢಾವಸ್ಥೆಯಲ್ಲಿರುವಂತಹ ಎರೆಹುಳು. ಸೊ ಕಲರ್ ಸ್ವಲ್ಪ ನಿಮಗೆ ಇದರಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅಡಲ್ಟ್ಹುಡ್ ರೀಚ್ ಆದ ತಕ್ಷಣ ಈ ಥರ ಕ್ಲೈಟುಲಮ್ ಫಾರ್ಮ್ ಆಗುತ್ತೆ, ರಿಂಗ್ ಥರ. ಸೊ ಈ ರಿಂಗಿಂದ ಈ ರಿಂಗು ಆಚೆ ಬಂದು ಅದರಲ್ಲಿ ಮೊಟ್ಟೆಗಳು ಬರುತ್ತೆ. ಸೊ ಮೊಟ್ಟೆಗಳು ಬಂದಾದಮೇಲೆ ನಿಮಗೆ 4 ವಾರ ನೋಡಿ ಇದರಲ್ಲಿ ಅದು ಗೊಬ್ಬರ ತಿಂತಾ ಇರೋದು, ಒಳಗಡೆ ಮೈ ಒಳಗಡೆ ಇರೋ ಗೊಬ್ಬರ ಕಾಣಿಸ್ತಾ ಇದೆ ಈ ಎರೆಹುಳಲ್ಲಿ. ಪ್ರೊಸೆಸಿಂಗ್ ಎಷ್ಟು ಅದ್ಭುತ. ಸೊ ಈಗ ನಾನೇನು ಹೇಳ್ತಾ ಇದ್ದೆ, ರಿಂಗ್ ಆಚೆ ಬಂತು, ಇದು ಮತ್ತೆ ಅಡಲ್ಟ್ಹುಡ್ ರೀಚ್ ಆಗೋದಕ್ಕೆ 3ರಿಂದ 4 ವಾರ ಬೇಕು. ಇಷ್ಟು ಆದಮೇಲೆ ಎರೆಹುಳುಗಳು ಒಂದು ಸಾಮಾನ್ಯವಾಗಿ ಇದ್ರದ್ದು ಜೀವನ ಚಕ್ರ 3ರಿಂದ 4 ವರ್ಷ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ತಳಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಒಂದೊಂದು ತಳಿಗಳು ಬರೀ 1 ವರ್ಷದಲ್ಲೂ ಇದಾಗ್ಬಿಡುತ್ತೆ. ಎರೆಹುಳುಗಳ ಜೀವಿತಾವಧಿ ಅದರದ್ದು ಪ್ರಭೇದ ಮೇಲೆ ಅವಲಂಬಿಸಿರುತ್ತೆ. ಕೆಲವೊಂದು ಪ್ರಭೇದ 1 ವರ್ಷ ಇರ್ಬೋದು, ಕೆಲವೊಂದು 3ರಿಂದ 4 ವರ್ಷ ಕೂಡ ಬರುತ್ತೆ. ಸೊ ಇದು ಮೊಟ್ಟೆಯಿಂದ ಮರಿ ಆಚೆ ಬಂದಾಗ 3ರಿಂದ 4 ವಾರಗಳ ಕಾಲ ಟೈಮ್ ಆದಮೇಲೆ ಅದು ಪ್ರೌಢಾವಸ್ಥೆ ತಲುಪುತ್ತೆ.
ಆ ಪ್ರೌಢಾವಸ್ಥೆ ತಲುಪಿದೆ ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ, ಅಲ್ಲಿ ಕ್ಲೈಟುಲಮ್ ಅಂತ ಒಂದು ರಿಂಗ್ ಥರ ಫಾರ್ಮೇಷನ್ ಆಗುತ್ತೆ. ಆ ರಿಂಗ್ ಥರ ಫಾರ್ಮೇಷನ್ ಆದಾಗ ಅದು ಅಡಲ್ಟ್‌ಹುಡ್ ರೀಚ್ ಆಗಿದೆ ಅಂತ. ಅದು ಅವಾಗ ರಿಪ್ರೊಡಕ್ಟಿವ್ ಸ್ಟೇಜಿಗೆ ಹೋಗಿ ಒಂದು ಸರಿ ಕನ್ಸೀವ್ ಆದರೆ ಅದು ಮತ್ತೆ 3-4 ವಾರ ಆದಮೇಲೆ ಅದು ಮರಿ ಇಡುತ್ತೆ. ಸೊ ಅಂದರೆ ಸಾಮಾನ್ಯವಾಗಿ ನಿಮಗೆ 8ರಿಂದ 10 ವಾರಕ್ಕೆ ಒಂದು ಪ್ರೌಢಾವಸ್ಥೆಯಲ್ಲಿರುವ ಎರೆಹುಳು ಮರಿಗಳನ್ನ ಹಾಕುತ್ತೆ. ಒಂದು ಮರಿ ಒಂದು 3-4 ಮೊಟ್ಟೆ ಆಚೆ ಬಂದ್ರೂ ಒಂದು ಮೊಟ್ಟೆಯಲ್ಲಿ ಸಾಮಾನ್ಯವಾಗಿ 2ರಿಂದ 5 ಮರಿಗಳು ಕೂಡ ಆಚೆ ಬರ್ಬೋದು. ಇದೆಲ್ಲ ಆದಮೇಲೆ ಪ್ರತಿ 8 ವಾರಕ್ಕೊಮ್ಮೆ ಅದು ಮರಿ ಹಾಕ್ತಾನೇ ಹೋಗ್ತಿರುತ್ತೆ, ಅದ್ರ ಲೈಫ್ ಲಾಂಗ್. 1 kg ಎರೆಹುಳು ತೊಗೊಂಡ್ರೆ ನೀವು, ಒಂದು kg ಎರೆಹುಳುವಲ್ಲಿ ಸಾಮಾನ್ಯವಾಗಿ 800ರಿಂದ 1000 ಎರೆಹುಳು ಇರಬಹುದು ಅಂದಾಜು. ನಾನು ಇನಿಷಿಯಲಿ 3 kg ಹುಳು ತಂದಿದ್ದೆ, ಈಗ ಸಾವಿರಾರು kg ಹುಳು ಆಗಿದೆ ನನ್ನ ಹತ್ರ. ಅಷ್ಟು ಫಾಸ್ಟಾಗಿ ಬೆಳೆಯುವಂತಹ ಪ್ರಭೇದ. ನಮಗೆ ರೈತನ ಮಿತ್ರ ಎರೆಹುಳು ಬಗ್ಗೆ ಎಲ್ರಿಗೂ ಗೊತ್ತು. ಅದು ಎಲ್ಲಿರುತ್ತೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಅನಿಸಿಕೆ ಭೂಮಿಲಿರುತ್ತೆ ಅಂತ. ಆದರೆ ಭೂಮಿಲಿ ಬೇರೆ ಬೇರೆ ಪ್ರಭೇದಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅದು ಗೊತ್ತಾ? ಬನ್ನಿ ಹೇಳ್ತೀನಿ. ಸೊ ನೀವು ನೋಡ್ತಾ ಇರೋದು ಸಾಮಾನ್ಯವಾಗಿ ಗೊಬ್ಬರ ಮಾಡೋಕ್ಕಿರೋದು ಎಲ್ಲ ಅದು 2 ಅಡಿ ಆಳಕ್ಕಿಂತ ಜಾಸ್ತಿ ಹೋಗಲ್ಲ, ಅಥವಾ ಇದು ಸರ್ಟನ್ ಬ್ರೀಡು. ಆದರೆ ನೇಚರಲ್ಲೇ ಬಂದಿರುವಂತಹ ಇದರಲ್ಲಿ 3 ಪ್ರಭೇದಗಳಾಗಿ ವಿಂಗಡಿಸಿದ್ದಾರೆ. ಅದು ಯಾವ್ದ್ಯಾವುದು ಅಂದರೆ, ಮೊದಲನೇದು ಎಪಿಜಿಕ್ ಅಂತಂದರೆ ಭೂಮಿ ಮೇಲ್ಮಟ್ಟದಲ್ಲೇ ಇರುತ್ತೆ. ಒಂದು ಭೂಮಿಯಿಂದ 6 ಸೆಂಟಿಮೀಟ್ರು ಅಷ್ಟೇ ಅದು ಕೆಲಸ, ಅಷ್ಟರಲ್ಲೇ ಕೆಲಸ ಮಾಡಿ ಮೇಲ್ಗಡೆ ಬಿದ್ದಿರುವಂತಹ ಎಲೆಗಳನ್ನ ತಿನ್ಕೊಂಡು ಬದುಕುತ್ತೆ. ಇದು ಎಪಿಜಿಕ್. 2ನೇ ಪ್ರಭೇದ ಎರೆಹುಳುಗಳನ್ನ ಎಂಡೋಜೈಕ್ ಅಂತ ಕರೀತೀವಿ. ಎಂಡೋಜೈಕ್ ಅಂತಂದರೆ ಭೂಮಿಯಿಂದ ಸ್ವಲ್ಪ ಕೆಳಮಟ್ಟಕ್ಕೆ ಹೋಗಿ ಅದು ಹಾರಿಜೆಂಟಲ್ ಆಗಿ ಟ್ರಾವೆಲ್ ಮಾಡುತ್ತೆ. ಈ ಟ್ರಾವೆಲ್ ಮಾಡಬೇಕಾದ್ರೆ ಅದು ಆರ್ಗ್ಯಾನಿಕ್ ಮ್ಯಾಟರ್ನ ತಿನ್ಕೊಂಡು ಹಾರಿಜೆಂಟಲ್ ಆಗಿ ರಂಧ್ರಗಳನ್ನ ಮಾಡ್ಕೊಂಡು ಹೋಗುತ್ತೆ. ಸೊ ಇದು ಎಂಡೋಜೈಕ್ ಆಯಿತು. ಕೊನೆಯ ಪ್ರಭೇದ ಬಂದು ಅನೆಸಿಕ್ ಅಂತಾರೆ. ಅನೆಸಿಕ್ ಈ ಪ್ರಭೇದದಲ್ಲಿ ಏನಾಗುತ್ತೆ ಅಂತಂದರೆ, ಇವು ಸಾಮಾನ್ಯವಾಗಿ ತುಂಬ ಆಳಕ್ಕೆ ಹೋಗುತ್ತೆ. ನಿಮಗೆ ಮೇಲ್ಪದ್ರದಲ್ಲಿ ಹೋಗೋದೊಂದು, ಹಾರಿಜೆಂಟಲ್ ಆಗಿ ಹೋಗೋದೊಂದು. ಇದು ಅನೆಸಿಕ್ ಅಂತಂದರೆ ಡೀಪಾಗಿ ಹೋಗುತ್ತೆ, ಅಂದರೆ ತುಂಬ ದೊಡ್ಡ ಎರೆಹುಳು ತುಂಬ ಆಳಕ್ಕೆ ಹೋಗುತ್ತೆ. ಇವು ಭೂಮಿ ಮೇಲ್ದಲ್ಲಿ ಇರುವ ಆರ್ಗ್ಯಾನಿಕ್ ಮ್ಯಾಟರ್ನೆಲ್ಲ ತೊಗೊಂಡೋಗಿ ಕೆಳಗಡೆ ಹೋಗಿ ತೊಗೊಂಡು ತಿಂದು ಕೆಳಗಡೆ ರೂಟ್ ಸಿಸ್ಟಮ್ಗೆ ಗೊಬ್ಬರಗಳನ್ನ ಸಪ್ಲೈ ಮಾಡುತ್ತೆ. ನೋಡಿ ಎಷ್ಟು ಅದ್ಭುತ. ಒಂದು ಗ್ರೂಪ್ ಎರೆಹುಳ ಮೇಲ್ ಗೊಬ್ಬರ ಕೊಡುತ್ತೆ, ಇನ್ನೊಂದು ಗ್ರೂಪ್ ಎರೆಹುಳ ಅಡ್ಡಡ್ಡವಾಗಿ ಗೊಬ್ಬರ ಕೊಡುತ್ತೆ, ಕೊನೆ ಗ್ರೂಪು ಫುಲ್ ಆಳಕ್ಕೆ ಹೋಗಿ ಆಳವಾಗಿ ಬೇರುಗಳಿಗೆ ಗೊಬ್ಬರ ಕೊಡುತ್ತೆ. ಸೊ ನಮಗೆ ಎರೆಹುಳುಗಳು ಸಾಕೊಂಡ್ರೆ ವರ್ಷ ಪೂರ್ತಿ 365 ದಿನ 24 ಗಂಟೆ ಕೆಲಸ ಮಾಡುವಂತಹ ಅದ್ಭುತ ಫ್ರೆಂಡ್ ಇದು. ಸೊ ಅದಕ್ಕೆ ನಿಮ್ಮ ಜಮೀನಲ್ಲಿ ಎರೆಹುಳುಗಳ ಲೈಫು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಆರೋಗ್ಯಕರವಾಗಿ ನಿಮ್ಮ ಮಣ್ಣುಗಳಿರುತ್ತೆ. ಈ ಸಾಮಾನ್ಯವಾಗಿ ಎರೆಹುಳುಗಳು ಎಲ್ಲಿ ಅದಕ್ಕೆ ಸೂಕ್ತವಾದ ವಾತಾವರಣ ಇರುತ್ತೆ ಅಂತಂದರೆ, ಮಲ್ಚಿಂಗ್ ಎಲ್ಲಿ ಜಾಸ್ತಿ ಇರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲಿ ಜಾಸ್ತಿ ಇರುತ್ತೆ, ತೇವಾಂಶ ಎಲ್ಲಿರುತ್ತೆ ಅಲ್ಲಿ ಅದರದ್ದು ವಾಸಸ್ಥಾನ ಇರುತ್ತೆ ಸಾಮಾನ್ಯವಾಗಿ. ಆದರೆ ಇದ್ರ ಮೈ ರಚನೆ ಹೆಂಗಿರುತ್ತೆ ಗೊತ್ತಾ? ಇದು ಒಂದೊಂದು ಎರೆಹುಳು ಸಾಮಾನ್ಯವಾಗಿ 80ರಿಂದ 100-120 ತನಕ ಒಂದೊಂದು ರಿಂಗ್ಸ್ ಅಂದರೆ ಸೆಗ್ಮೆಂಟ್ ಅಂತ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು, ಒಂದೊಂದು ಸೆಗ್ಮೆಂಟ್ ಇರುತ್ತೆ ರಿಂಗ್ಸು. ಅದೊಂದು ಇಲ್ಲಿಂದ ಹಿಡಿದು ಇಲ್ಲಿ ತನಕ 80ರಿಂದ 120 ಸೆಗ್ಮೆಂಟ್ಸ್ ಇರುತ್ತಂತೆ. ಅಂದರೆ ಇದರಲ್ಲಿ ಇದು ಮುಖ, ಇದು ಅದರದ್ದು ಬಾಲ, ಮತ್ತು ಇದು ಅದರದ್ದು ಕ್ಲೈಟುಲಮ್, ಇದು ಸಂತಾನೋತ್ಪತ್ತಿ ಆಗೋ ಜಾಗ. ಸೊ ಇದಲ್ಲದೆ ಅದ್ರ ಕೆಳಗಡೆ ಸೇಟೆ ಅನ್ನೋ ರೀತಿ ನಮ್ಮ ಕಣ್ಣಿಗೆ ಕಾಣಲ್ಲ, ಒಂದು ತುಂಬ ಚಿಕ್ಕದಾದಂಥ ಕೂದಲುಗಳಿರುತ್ತೆ. ಅದರ ಸಹಾಯದಿಂದನೇ ಅದು ಚಲಿಸೋದು. ಆಮೇಲೆ ಇದಕ್ಕೆ ನಮ್ಮ ಥರ ಉಸಿರಾಡೋಕ್ಕೆ ಮೂಗಿಲ್ಲ. ಇದು ಅದರದ್ದು ಮೈಯಲ್ಲಿ ಶ್ವಾಸಕೋಶ ಏನಿದೆ, ಅದ್ರ ಅದರಿಂದನೇ ಶ್ವಾಸಕೋಶ ಅಂತಂದರೆ ಅದು ಬಾಡಿ ಪೂರ್ತಿ ಉಸಿರಾಡುತ್ತೆ ಅದು. ಸೊ ಯಾಕೆಂದರೆ ಇದು ಫುಲ್ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಸೊ ಇದೇನಾದ್ರು ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರೆ ಆ ಲಿಕ್ವಿಡ್ ಎಲ್ಲ ಹೋಗ್ಬಿಟ್ಟು ಡ್ರೈ ಆಗಿಬಿಟ್ಟು ಸತ್ತೋಗುತ್ತೆ. ಸೊ ಹಾಗಾಗಿ ನೀವು ಎರೆಹುಳುಗಳನ್ನ ತೇವಾಂಶ ಸೂಕ್ತವಾದ ವಾತಾವರಣ ಎಲ್ಲಿರುತ್ತೆ ಅಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಎರೆಹುಳು ಯಾವ ರೀತಿ ಗೊಬ್ಬರ ತಿಂದು ಅದನ್ನು ಯಾವ ರೀತಿ ಆಚೆ ಹಾಕುತ್ತೆ ಅಂತ ನೋಡೋಣ. ನೋಡಿ, ಈಗ ನೀವು ಇಲ್ಲಿ ನೋಡ್ತಾ ಇರೋದು ಒಂದು ಸಂಪೂರ್ಣವಾದ ಎರೆಹುಳು. ಇದಕ್ಕೆ ಇಲ್ಲಿ ಬಾಯಿ ಇದೆ, ಇಲ್ಲಿ ನೆಕ್ಸ್ಟು ಪ್ರೊಸ್ಟೋಮಿಯಂ ಅಂತ ಒಂದು ಪಾರ್ಟ್ ಇದೆ. ಅಂದರೆ ಇದು ಬಾಯಿ ಆಹಾರ ಹುಡ್ಕೋಕ್ಕೆ ಹೆಲ್ಪ್ ಆಗುತ್ತೆ. ಹುಡ್ಕೊಂಡು ಇದನ್ನು ಬಾಯಿಂದ ತಗೊಂಡು ಇಲ್ಲಿ ಸ್ಟೋರ್ ಮಾಡುತ್ತೆ, ಪ್ರೊಸ್ಟೋಮಿಯಂ ಅಂತ. ಸೊ ಅದು ಇಲ್ಲಿ ಸ್ಟೋರ್ ಮಾಡಿಕೊಂಡು ಹಂಗೆ ಕ್ರಮೇಣ ಇಲ್ಲಿ ಇಂಟೆಸ್ಟೈನ್ ಬರುತ್ತೆ. ಸೊ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಇಂಟೆಸ್ಟೈನ್ ಇದೆ. ಸೊ ಇಲ್ಲಿ ಹೋಗುತ್ತೆ. ಬಟ್ ಅದಕ್ಕಿಂತ ಮುಂಚೆ
ಇಲ್ಲಿ ಕ್ರಾಪ್ ಅಂತ ಒಂದು ಜಾಗ ಇದೆ. ಈ ಕ್ರಾಪಲ್ಲಿ ಅದ್ರದ್ದು ಫುಡ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಸ್ಟೋರ್ ಮಾಡಿ ಅದು ನೆಕ್ಸ್ಟು ಸೆಗ್ಮೆಂಟ್ ಕಳಿಸುತ್ತೆ. ಅದನ್ನು ಗಿಜಾರ್ಡ್ ಅಂತ ಕರಿತೀವಿ. ಇಲ್ಲಿ ಆ ತಗೊಂಡಿರೋ ಆಹಾರನ ಅದು ಕ್ರಷ್ ಮಾಡುತ್ತೆ. ಕ್ರಷ್ ಮಾಡಿಬಿಟ್ಟು ನೆಕ್ಸ್ಟು ಅದು ಇಂಟೆಸ್ಟೈನ್ಗೆ ಹೋಗುತ್ತೆ. ಅಲ್ಲಿಂದ ಹೋಗಿ ಆಚೆ ಕಡೆ ಹಿಂಭಾಗದಿಂದ ಗೊಬ್ಬರ ಆಚೆ ಬರುತ್ತೆ. ಪ್ರಪಂಚದಲ್ಲಿ ಎರೆಹುಳುಗಳ ಪ್ರಭೇದ ಎಷ್ಟಿದೆ ಗೊತ್ತಾ? 5,000 to 7,000 ಪ್ರಭೇದಗಳಿದೆ. ನಮ್ಮ ಭಾರತದಲ್ಲಿ 500 ಪ್ರಭೇದಗಳಿಗಿಂತ ಜಾಸ್ತಿ ಇದೆ. ನಮ್ಮ ಭಾರತದಲ್ಲಿ ಬರುವಂತಹ ನಾಟಿ ಎರೆಹುಳುಗಳ ಮಹತ್ವ ತುಂಬ ದೊಡ್ಡದು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಅಷ್ಟು ಡೈವರ್ಸು, ಅಷ್ಟು ಹೆಲ್ಪ್ಫುಲ್ ಇವು. ನಮ್ಮ ಭಾರತದಲ್ಲಿ ಸಿಗುವಂತಹ ತಳಿಗಳೆಲ್ಲ ಹೆಸರುಗಳೇನಪ್ಪ ಅಂದರೆ ಲ್ಯಾಂಪಿಟೋ ಮುರಿಟಿ, ಫೆರಿನಾಕ್ಸ್ ಎಕ್ಸ್ಕವೇಟಾಸ್, ಡ್ರಾವಿಡಾ ನೆಪಲೆನಿಸ್, ಮೆಟಾಫೈರ್ ಫಾಸ್ಟುಮಾ, ಯೂಟೋಫಯಸ್ ವಾಲ್ಟೋನಿ, ಹೀಗೆ ಅನೇಕ ತಳಿಗಳು ನಮ್ಮ ಭಾರತದಲ್ಲಿ ಸಿಗುತ್ತೆ.